ಮಧ್ಯ ಕರ್ನಾಟಕದ ದಸರಾ ಮಹೋತ್ಸವವೆಂದೇ ಹೆಸರಾಗಿರುವ ಶರಣ ಸಂಸ್ಕೃತಿ ಉತ್ಸವವನ್ನು ದಿನಾಂಕ 17/8/2025 ಭಾನುವಾರ ಸಂಜೆ 4:30 ಗಂಟೆಗೆ ಶ್ರೀಮಠದ ಅನುಭವ ಮಂಟಪದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಶಿವಯೋಗಿ ಸಿ ಕಳಸದ IAS ಇವರ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ಕರೆಯಲಾಯಿತು. ಎಂದಿನಂತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸಲವೂ ಕೂಡ ಆಚರಿಸಲು ಶ್ರೀಗಳು ಆಹ್ವಾನ ಗಣ್ಯಾತಿ ಗಣ್ಯರು ಹಾಗೂ ಭಕ್ತ ವರ್ಗಕ್ಕೆ ನೀಡಿದ್ದು, ಹಿರಿಯ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀ ಎಚ್ ಹನುಮಂತಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಾಗೂ ಗಣ್ಯಾತಿ ಗಣ್ಯರಾದ ಸರ್ಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ತಾಜ್ಮೀರ್ ರವರು, ಬಾಪೂಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ವೀರೇಶ್ ರವರು, ಚಿತ್ರದುರ್ಗ ಕಾಂಗ್ರೆಸ್ ಮುಖಂಡರು ಹಾಗೂ ವಕೀಲರು ಆದಂತಹ ಪಾತ್ಯರಾಜನ್ ರವರು, ದಾವಣಗೆರೆ ವಿರಕ್ತ ಮಠದ ವಿಭಾಗದ ಶರಣರಾದ ಬಸವಪ್ರಭು ಸ್ವಾಮೀಜಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಗೂ ಭಕ್ತ ವರ್ಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಕಾರ್ಯಕ್ರಮದಲ್ಲಿ ಚರ್ಚೆ ನಂತರ ಈ ಸಭೆಯನ್ನು ಯಶಸ್ವಿಗೊಳಿಸಲಾಯಿತು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದಿದ್ದು ಸಚಿನ್ ಮತ್ತು ಸೆಹ್ವಾಗ್ ಬ್ಯಾಟಿಂಗ್ ಮಾಡಿದರು. ಸಚಿನ್ ಹನುಮಂತಪ್ಪನವರು, ವಿ ರಾಜಶೇಖರಪ್ಪನವರು, ಸೆಹ್ವಾಗ್ ಅವರು, ಏಕೆಂದರೆ ಇಬ್ಬರು ಹಿರಿಯರು, ಇಬ್ಬರು ಬ್ಯಾಟ್ಸ್ಮನ್ ಒಂದೇ ಸಲ ಹೋಗಬೇಕಿಲ್ಲ. ಅವರಿಬ್ಬರು ಬಂದು ಶ್ರೀಮಠದ ಪರಂಪರೆ, ದಸರಾ ನಡೆದಂಥ ಇತಿಹಾಸದ ಪ್ರಶ್ನೆಯನ್ನು ನಮಗೆ ಕೊಟ್ಟು ಸಂಸ್ಕೃತಿ ಉತ್ಸವ ಅಂತ, ಈ ಶರಣ ಸಂಸ್ಕೃತಿ ಉತ್ಸವ ಅಂತ ಆದಮೇಲೆ ಇಡೀ ಕರ್ನಾಟಕಕ್ಕೇ ಪರಿಚಯ ಆಯಿತು. ಮೊದಲು ಎಲ್ಲಿ ಸಹ ಶರಣ ಸಂಸ್ಕೃತಿ ಉತ್ಸವ ನಾವು ನಡೀತಿದ್ದೇವೆ. ಅದು ಮೊದಲು ಪ್ರಾರಂಭ ಆಗಿದ್ದ ಎಲ್ಲಿಪ್ಪ ಅಂತಂದ್ರೆ ಅದು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಅನ್ನುವಂಥದ್ದು ಶರಣ ಸಂಸ್ಕೃತಿ ಉತ್ಸವ. ಶರಣ ಸಂಸ್ಕೃತಿ ನಾವು ಇಲ್ಲಿ ಆಹ್ವಾನ ಸ್ವಲ್ಪ ಹಿಂದೆ ಅದರಿಂದ ಹಿಂದೆ ನಾವು ಇದ್ದಾಗ ನಮ್ಮ ಒಕ್ಕೋಡ್ ಚೇರ್ಮನಿಗೆ ಕರೆದಿದ್ವಿ. ಈ ಸಲ ನಮ್ಮ ಕರ್ನಾಟಕ ರಾಜ್ಯದ ಒಕ್ಕೋಡ್ ಚೇರ್ಮನ್ ನಮ್ಮ ಗುಲ್ಬರ್ಗದ ಸೂಫಿ ಸಂತರ ಕುಟುಂಬದವರು ಇವಾಗ ಆಗಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅವರೊಬ್ಬರು ಬಹಳ ಗೌರವ ಹೊಂದಿರತಕ್ಕಂಥ ಗುರುಗಳು ಗುಲ್ಬರ್ಗ ಬಂದೇ ನವಾಜ್ ಅವರ ಕುಟುಂಬದವರು ಇರೋದ್ರಿಂದ ಅವರು ಈ ಸಲ ಆಹ್ವಾನ ಕೊಟ್ಟು ವಿಶೇಷವಾಗಿ ಸರ್ವಧರ್ಮದವರನ್ನ ಶರಣ ಶರಣಾರ್ಥಿ ಚಿತ್ರದುರ್ಗ ಮುರುಘರಾಜೇಂದ್ರ ಬೃಹನ್ಮಠದಲ್ಲಿ ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 3ರವರೆಗೆ 9 ದಿವಸಗಳ ಕಾಲ ಶರಣ ಸಂಸ್ಕೃತಿ ಉತ್ಸವ ಅನ್ನುವಂಥದ್ದನ್ನ ಆಚರಣೆ ಮಾಡಲಾಗ್ತದೆ. ಈ ಒಂದು ಸಮಾರಂಭ 5 ಗೋಷ್ಠಿಗಳನ್ನ, 4 ವಿಚಾರ ಸಂಕಿರಣ ಮತ್ತು ಸಹಜ ಶಿವಯೋಗ, ಕೃಷಿ ಮೇಳ, ಯುವಜನ ಮೇಳ, ಮಕ್ಕಳ ಗೋಷ್ಠಿ, ಸಂಗೀತ ಗೋಷ್ಠಿ, ಕೈಗಾರಿಕಾ ಮೇಳ ಹಾಗೂ ಜಂಗಿ ಕುಸ್ತಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಸಾಹಿತ್ಯ, ಸಂಗೀತ, ಕಲೆ, ನಾಟಕ, ಸಾಮಾಜಿಕ ರಂಗ, ರಾಜಕೀಯ ರಂಗ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಹಲವು ಪ್ರಸ್ತುತ ಸಮಸ್ಯೆಗಳನ್ನು ಕುರಿತು ಚರ್ಚಿಸುವಂತ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿದೆ. 9 ದಿವಸಗಳ ಕಾಲ ನಾಡಿನ ಹಲವು ಮಠಾಧೀಶರು, ರಾಜಕಾರಣಿಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ರೂಪಿಸುವಂತ ಕಲಾವಿದರನ್ನ ಕರೆಸಿ ಈ ಸಮಾರಂಭವನ್ನ ನಡೆಸಲಾಗ್ತದೆ. ಈ ಸಮಾರಂಭ ಮಧ್ಯ ಕರ್ನಾಟಕದ ಒಂದು ಉತ್ಸವವಾಗಿ ಮಾರ್ಪಟ್ಟಿದೆ. ಏನು ಮೈಸೂರಿನ ದಸರಾ ನಂತರ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವ ನಾಡಿನಲ್ಲಿ ವಿಶೇಷ ರೀತಿಯಲ್ಲಿ ಗುರುತಿಸ್ಕೊಂಡ್ ಬಂದಿದೆ. ಆ ಒಂದು ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನ ಬಯಸ್ತೇನೆ. ಚಿತ್ರದುರ್ಗದ ಹಲವು ವಿಷಯಗಳನ್ನ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವನ್ನ ಇತ್ತೀಚೆಗೆ ಹೊರಹೊಮ್ಮಿರುವ ಸಿ ಟೌನ್ 24x7 ಅನ್ನುವಂತ ಈ ಚಾನೆಲ್ ಸಮಾಜಮುಖಿಯಾಗಿ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿ ನಾನು ಆಶಿಸ್ತೇನೆ. ಶರಣಾರ್ಥಿಗಳು. ಕ್ಯಾಮರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್. ಇದು ಜನಗಳ ನಾಡಿ ಮಿಡಿತ ಸಿ ಟೌನ್ ನ್ಯೂಸ್ 24x7. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.